ಏನಪ್ಪ ಅಧ್ಯಕ್ಷ ಎಲ್ಲಿಗೆ ಬಂತ ನಿಮ್ಮ ಲೂಟಿ ಮಾಡಿದ್ದಿದ್ದು ಕೇಸ? ಏನು ನಾವೇನು ಲೂಟಿ ಮಾಡೀವಿ? ಮಾಡಿದವ್ರು ಯಾರು ಬಂದೊಂದು ತಲೆ ಮೇಲೆ ಬಂದಿತ್ತ. ಯಾರಾದರೂ ಮಾಡಲಿ ಅಧಿಕೃತವಾಗಿ ನಿನ್ನ ಮೇಲೆ ಕೇಸ್ ಆಗಿತ್ತಲ್ಲ, ಅದ ಸಾಕು ನಿನಗೆ ಹಾಳಾಗಕ್ಕೆ. ನಾವು ಯಾಕೆ ಹಾಳಾಗೋಕೆ ಹೋಗ್ಲಿ? ಅದೇನೈತಿ ನಾಳೆ ಕರಿದೀವಿ, ಕರೆದು ನೋಡ್ತೀವಿ, ಹಿರಿಯರಿಗೆಲ್ಲ ಕರಿದೀವಿ, ಕರೆದು ಮಾತಾಡ್ತೀವಿ. ಇಲ್ಲ ಒಂದು ಮಾತು ಕೇಳೋದಿತ್ತು, ನೀವೆಲ್ಲ ಎಮ್ ಎಲ್ ಎ ಯಾಕೆ ಹೆದರ್ತೀರಿ ಇಷ್ಟ? ಅವನು ಲೆಕ್ಕನೇ ಅರಿವಲ್ಲ ನಿಮ್ಗೆ ಇಷ್ಟು ಇಲ್ಲಿವರೆಗೆ ಬಂದು ಇಡೀ ಕರ್ನಾಟಕದಲ್ಲಿ ಅಂಜುಮಂದವ್ರು ಮನ್ ತಿಂದಾರ, ಲ್ಯಾಂಡ್ ಹಾಕೋರು ಮಾಡ್ಕೊಂಡಾರ ಅಂತೇಳಿ ಎಲ್ಲ ಕಡೆ ಬದನಾಮಾಗಿರಿ. ಆದರೂ ಎಮ್ ಎಲ್ ಎ ವಿರುದ್ಧ ಒಬ್ಬರು ಮಾತಾಡೋಕ್ಕೆ ತಯಾರಿಲ್ಲಲ್ಲ. ಎಮ್ ಎಲ್ ಎ ವಿರುದ್ಧ ಏನು ಮಾತಾಡ್ಬೇಕು? ಎಲ್ಲರೂ ಗೊತ್ತಿದ್ದ ವಿಷಯ ಅದ, ಮತ್ತೇನು ವಿರುದ್ಧ ಮಾತಾಡ್ಬೇಕಲ್ಲ? ಓ ಜನಬ, ಗೊತ್ತಿದ್ದದಲ್ಲ, ಕಾನೂನಾತ್ಮಕವಾಗಿ ಕೇಸ್ ಆಗಿತ್ತದ. ನೀವು ಇನ್ನೂವರೆಗೂ ಉಲ್ಟಾ ಕೇಸ್ ಯಾಕೆ ಮಾಡಿಲ್ಲ? ಹೆದರುದಿಲ್ಲ ಅಂದ್ರೆ ಯಾಕೆ ಕೇಸ್ ಮಾಡಿಲ್ಲ? ಕೇಸ್ ಮಾಡ್ರಿಪ್ಪ ನಾಳೆ. ನಿಮ್ಗೆ ಅಷ್ಟೊಂದು ಸತ್ಯದ ಪರವಾಗಿ ಮಾತಾಡೋದು ಧೈರ್ಯ ಐತಂದ್ರೆ ನಿಮ್ಮಲ್ಲಿ ಯಾರಿಗಾದರೂ ಕೇಸ್ ಮಾಡಿರಿ ನಾಳೆ. ನ್ಯೂಸ್ ಚಾನಲಲ್ಲಿ JCB ಬಂದೈತಿ, ಆ JCB ನಂಬರ್ ಐತಿ, ಆ JCB ಯಾರ್ದು ಸೀಸ್ ಮಾಡಿಸ್ರಿ. ಟ್ರ್ಯಾಕ್ಟರ್ ಬಂದವು, ಟಿಪ್ಪರ್ ಬಂದವು, ಅವು ಯಾರ ಮಾಲೀಕತ್ವದಲ್ಲಿ ಸೇರಿದಂಥ ಗಾಡಿ ಅಂತೇಳಿ ನೋಡಿ ಚೆಕ್ ಮಾಡಿ ಸೀಸ್ ಮಾಡಿಸ್ರಿ. ಅಕ್ರಮವಾಗಿ ನಡೀತಿತ್ತಲ್ಲ ಅಲ್ಲಿ, ಯಾರು ಮಾಡ್ತಾರೆ ಆಮೇಲೆ ಮೊದಲು ಸೀಜ್ ಮಾಡಿಸ್ರಿ. ಅದು ಆ ಧೈರ್ಯ ಐತೆ ನಿಮ್ಗೆ? ನೋಡ್ತೀವಿ, ಅದು ನಾಳೆ ಮೀಟಿಂಗ್ನಲ್ಲಿ ಏನು ತೀರ್ಮಾನ ಆಕೈತೆ ನೋಡ್ತೀವಿ, ನೋಡಿ ಮಾತಾಡ್ತೀವಿ ನಾವು. ಮತ್ತೇನು ತೀರ್ಮಾನ ಆಕೈತಿಲ್ಲ? ಹಾಂ, ಅದು ಅಕ್ರಮ ನಡೀತೈತೆ ಅಂತೇಳಿ ಕೇಸ್ ಆಗೈತಿ. ನಡೆದ್ರೆ ಅಕ್ರಮದಲ್ಲಿ ಶಾಮೀಲಾದಂಥ ಎಲ್ಲ ಗಾಡಿ ವಶಕ್ಕೆ ಪಡಿಬೇಕು ಮೊದಲು. ಇನ್ನೂವರೆಗೆ ಯಾಕೆ ಪಡೆದಿಲ್ಲ? ನೀವು ಯಾಕೆ ಕೇಸ್ ಮಾಡಿಲ್ಲ? ಆ ಮೊನ್ನೆ ಎಲ್ಲಿ ಹೋಗಿತ್ತಪ್ಪ? ಅಷ್ಟೊಂದು ಟನ್, ನೂರಾರು ಟನ್ ಲೂಟಿ ಮಾಡಿರಂತೇಳಿ ಕೇಸ್ ಆಗೈತೆ. ತೊಗೊಂಡೋಗಿ ಎಲ್ಲಿ ನಿಮ್ಮ ಹಿತ್ತಲಕ್ಕೆ ಹಾಕ್ಕೊಂತೀರಿ? ಎಲ್ಲಿ ಹಾಕ್ಕೊಂತೀರಿ? ಅದು ಮೊನ್ನೆ ಇವೆಲ್ಲ ಇನ್ಕ್ವೈರಿ ನಡೀಲಿ ಅಂತೇಳಿ ಒಂದು ಲೆಟರ್ ಕೊಡ್ರಿ, ಒಂದು ಕೇಸ್ ಮಾಡಿರಿ. ನೀವು ಧೈರ್ಯ ಇತ್ತಂದ್ರೆ ಯಾಕೆ ಮಾಡೋದಿಲ್ಲಪ್ಪ? ಎಲ್ಲಿವರೆಗೆ ಹೆದರ್ತಿರಲಿ? ನಾಚಿಕೆ ಬರಬೇಕಪ್ಪ. ಒಮ್ಮಕ್ಕಲ್ಲಿ ತೀರ್ಮಾನ ತಗೊಳಕ್ ಆಗುದಿಲ್ಲ. ಅದು ಎಲ್ಲ ಹಿರಿಯರು ಅದಾರ, ನಮ್ಮ ಸಮಿತಿ ಸದಸ್ಯರು ಅದಾರ, ಎಲ್ಲರೂ ಅದಾರ. ಎಲ್ಲರ ಅಭಿಪ್ರಾಯ ತಗೊಂಡು ಮೀಟಿಂಗ್ ಮಾಡಾಕೊಂತೀವಿ. ನಾಳೆ ಮಾಡಿ ನೋಡ್ತೀವಿ ಅಂತ. ಲೇ ಮೀಟಿಂಗ್ ನೀವು ಇಲೆಕ್ಷನ್ ಆದಾಗಲಿಂದ ಮೀಟಿಂಗ್ ಮಾಡ್ಕೊಂಡು ಬಂದಿರಿ, ಏನು ಮಾಡಿದ್ರಿ ಎಲ್ಲ ನವಲಗುಂದು ಗೊತ್ತೈತಿ. ಒಂದು ಎಡೆಗಾರಿಕೆ ಇರುವಂಥ ಒಂದು ಗಂಡಸ್ತನ ಮಾಡುವಂಥ ಕೆಲಸ ಮಾಡಿರಿ. ಹೋಗಿ ಮೊದಲು ಬಿಡೋದು ಬಿಟ್ಟು JCB ಎಲ್ಲ ಗಾಡಿ ವಶಕ್ಕೆ ತೊಗೊಳಕ್ಕೆ ಕೇಸ್ ಹಾಕ್ರಿ. ಆಮೇಲೆ ಇನ್ಕ್ವೈರಿಗೆ ಸಮಿತಿ ರಚನೆ ಮಾಡಿ ಅಂತ ಹೇಳಿರಿ. ಒಂದು ಸಮಿತಿ ರಚನೆ ಮಾಡಿ ಎಲ್ಲಿ ಮಣ್ಣು ಹೋಗೈತಿ, ಯಾರು ತೆಗ್ದಾರ, ಕಾಂಟ್ರಾಕ್ಟರ್ ಯಾರು, ಎಲ್ಲ ಒಂದು ಪರಿಶೀಲನೆ ಆಗಲಿ ಅಂತೇಳಿ ಒಂದು ಕೇಸ್ ಮಾಡಿರಿ. ಅದ್ಯಾಕೆ ಮಾಡ್ತಾಯಿಲ್ಲ ನೀವು? ಬರೀ ಮೀಟಿಂಗ್ ಮಾಡ್ಕೊಂಡು ಮನೆ ಮೀಟಿಂಗ್ ಮಾಡಿರಿ. ಏನು ಮಾಡಿರಪ್ಪ? ಏನು ತೀರ್ಮಾನಕ್ಕೆ ಬಂತ? ಇಡೀ ಕರ್ನಾಟಕದಲ್ಲಿ ಎಲ್ಲ ನೀವು ಲೂಟಿ ಮಾಡಿರಿ. ಅಂಜುಮಂದವ್ರು ಲೂಟಿ ಮಾಡ್ಯಾರ, ಅಂಜುಮಂದವ್ರ ಲ್ಯಾಂಡ್ ಅಕ್ವೈರ್ ಮಾಡ್ಯಾರ ಅಂತೇಳಿ ಬದನಾಮ್ ಆಗಕ್ಕೆ ಕುಂತೈತಿ. ನೀವು ನೋಡಿರಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಕೊಂಡು ಕುಂತೀರಿ. ಮಾಡಿರಿ, ಬದನಾಮ್ ಆಗೋ ಕಡೆ ಹಾಕ್ತೀರಿ. ನೀವು ಆಗ ಮಾಡಬೇಕಿತ್ತು ಕೇಸ್. ಒಂದು ಕೇಸ್ ನಿಮ್ಮ ಮೇಲೆ ಆಗೈತೆ ಅಂತ ಅಂದ್ರೆ ಇನ್ನೊಂದು ಕೇಸ್ ಅವ್ರ ಮೇಲೆ ಮಾಡಬೇಕಾಗಿತ್ತು. ಮೊದಲು ಅದಕ್ಕೆ ಬಳಕೆ ಆದಂಥ ಎಲ್ಲ JCB ಗಾಡಿಗಳು ವಶಕ್ಕೆ ತಗೋರಿ. ಅಕ್ರಮ ಕಾಮಗಾರಿಯಲ್ಲಿ ಭಾಗಿಯಾದಂಥ ಎಲ್ಲ ಗಾಡಿಗಳು ವಶಕ್ಕೆ ತಗೋರಿ ಅಂತೇಳಿ ಹೇಳಬೇಕಿತ್ತು. ನೀವು ಕೇಸ್ ಮಾಡಬೇಕಿತ್ತು. ನೀವು ಮಾಡಿಲ್ಲ, ಮತ್ತೊಂದು ತಪ್ಪದು. ಆಯ್ತು, ಏನು ಮಾಡ್ತೀರಿ ಮಾಡಿರಿ. ನಿಮ್ಮ ನಸೀಬು, ನಿಮ್ಮ ಬುದ್ಧಿ ಎಷ್ಟೈತೆ ಅಷ್ಟು ನೀವು ಕೆಲಸ ಮಾಡ್ತೀರಿ, ಮಾಡಿರಿ. ಹಂಗೇನ್ರಿ, ಅದು ಎಕ್ದಮ್ ದುಡುಕ್ ನಿರ್ಧಾರ ತಗೊಳಕ್ ಆಗೋದಿಲ್ಲ. ಎಲ್ಲ ವಿಚಾರ ಮಾಡಿ ಮಾಡ್ಬೇಕಾಗಿತ್ತು ಅದು. ಯಾಕಂದ್ರೆ ಕಾನೂನದಲ್ಲಿ ಕೋರ್ಟ್ದಲ್ಲಿ ಐತದ, ವಿಚಾರ ಮಾಡಿ ಮಾಡೋಕ್ಕಾಗ್ತೈತಿ. ಮತ್ತೇನು ವಿಚಾರ ಮಾಡೋದೈತೆ ಅದ್ರಾಗ? ನಿಮ್ಮ ಮೇಲೆ ಕೇಸ್ ಆಗೈತೆ, ಉಲ್ಟಾ ನೀವು ಅವ್ರ ಮೇಲೆ ಕೇಸ್ ಮಾಡಿರಿ. ಧೈರ್ಯ ಐತೆ ಅಂದ್ರೆ ಮಾಡಿರಿ, ಇಲ್ಲಾಂದ್ರೆ ಹಿಂಗೆ ಇದು ಮಾಡ್ಕೊಂಡು ಹೋಗ್ರಿ. ನಿಮ್ಮ ನಸೀಬು. ಆಮೇಲೆ ಮತ್ತು ನಮ್ಗೆ ಹಂಗೇನಾಯ್ತು, ಹಿಂಗೇನಾಯ್ತು, ಅದಾಯ್ತು, ಇದಾಯ್ತು,
ನಮ್ಮ ಹುಡುಗರು ಹಿಂದೆ ಅದಾರ, ನಮ್ಮ ಸಮಾಜ ಹಿಂದೈತಿ ಅಂಥೇಳಿ ಇದು ಮಾಡ್ಕೊಂಡು ಕುಂತು ಬಿಡ್ತೀರಿ. ಅವೆಲ್ಲ ಬಿಡ್ರಿ. ಇದ್ದಾಗ ಧೈರ್ಯ ಎದಗಾರಿಕೆಯಿಂದ ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿ ಬೆಳೆಸ್ಕೊಡ್ರಿ. ಬಕೆಟ್ ಹಿಡಿಯೋಂಥ ಕೆಲಸ, ಕಣ್ಣು ಮುಚ್ಚಿ ಜಯಕಾರ ಆಗೋ ಕೆಲಸ ಅವೆಲ್ಲ ಬಿಟ್ಟು ಹಾಕ್ರಿ. ಚಲೋ ಅಲ್ಲದ. ಎದೆ ಹಂಗೆ ಹಿಡಿದು ಕೇಳಿರಿ. ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಲೂಟಿ ಮಾಡಿ ಅಲ್ಪ ಯಾಕಂತೇಳಿ ಕೇಳಿರಿ. ಕೇಳ್ತೀವಿ. ನಿಮ್ಮ ಪ್ರಕಾರ ಏನು ಮಾಡ್ಬೇಕಂತೀರಿ ಅದಕ್ಕೆ? ನನ್ನ ಪ್ರಕಾರ ಅಲ್ಲ, ಕಾನೂನು ಪ್ರಕಾರ ತಗೋರಿ. ಈಗ ನಿಮ್ಮ ಮೇಲೆ ಕೇಸ್ ಆಗೈತಾ, ನಿಮ್ಮ ಮೇಲೆ ನೋಟಿಸ್ ಜಾರಿ ಆಗೈತೆ. ಹಂಗಿತ್ತಾರೆ ಯಾರು ಅದು ಇಲ್ಲಿಗಲ್ ಆಗಿ ನಡೀತೈತೆ, ಕೆಲಸ ನಡೀತೈತೆ ಅಂದ್ರೆ ಮೊದಲ ಆ ಗಾಡಿ ಯಾವ್ಯಾವೆಲ್ಲ ಅಲ್ಲಿ ಯೂಸ್ ಆಗವಲ್ಲ ಕಾಮಗಾರಿ ಮಾಡೋಕೆ, ಇಲ್ಲಿಗಲ್ ಕೆಲಸ ಮಾಡೋಕ್ಕೆ ಯಾವೆಲ್ಲ JCB ಬಂದಿದ್ದು, ಯಾವೆಲ್ಲ ಗಾಡಿ ಬಂದಿದ್ದು ಎಲ್ಲ ವಶಕ್ಕೆ ತೊಗೊಳಕ್ಕೆ ಕೇಳಿರಿ. ಮೊದಲ ಗಾಡಿ ವಶಕ್ಕೆ ತೊಗೊಳಕ್ಕೆ ಹೇಳಿರಿ. ಕೇಸ್ ಆದರೂ ಇನ್ನೂವರೆಗೆ ಯಾಕೆ ತೊಗೊಂಡಿಲ್ಲ ಅದು? ಆ ಗಾಡಿ ವಶಕ್ಕೆ ತೊಗೊಳಕ್ಕೆ ಹೇಳಿರಿ. ಆನಂತರ ಅಷ್ಟು ಕುಂಡ ಮಣ್ಣು ಎಲ್ಲಿ ಹೋಗೈತೆ? ನೀವು ಹೋಗಿ ಮನೆ ಬಾಗ್ಲಿಕ್ಕೆ ಹಾಕ್ಕೊಂಡ್ರಿ, ಎಲ್ಲಿ ಹಾಕ್ಕೊಂಡ್ರಿ? ಅದು ಒಂದು ಸಮಿತಿ ರಚನೆ ಮಾಡೋಕೆ ಒಂದು ಮನವಿ ಪತ್ರ ಕೊಡ್ರಿ. ಇದು ಸಮಗ್ರ ತನಿಖೆ ಆಗಲಿ ಅಂಥೇಳಿ. ನಾಳಿಂದ ಕೆಲಸ ಚಾಲೂ ಮಾಡಿದರೆ ನೀವು ಮುಸ್ಲಿಂ ಸಮಾಜಕ್ಕೆ ಉಳಿಸೋಕ್ಕೋಸ್ಕರ ಒಂದು ಕರೆಕ್ಟಾಗಿ ಕೆಲಸ ಮಾಡಿದ್ರಿ ಅಂತೇಳಿ ಮೆಸೇಜ್ ಹೋಗ್ತೈತಿ. ಇಲ್ಲಾಂದ್ರೆ ಅದೇ ಬಕೆಟ್ ಹಿಡ್ಕೊಂಡು ಅವ್ರಿಗೆ ಜಯಕಾರ. ಯಾರು ಲೂಟಿ ಮಾಡೋಕೆ ಕುಂತಾರೆ, ಲೂಟಿ ಯಾರು ಆರೋಪಿ ಸ್ಥಾನದಲ್ಲಿ ನಿಮ್ಮ ತೊಗೊಂಡ್ಬಂದು ನಿಲ್ಲಿಸಿದಾರಲ್ಲ ಅವ್ರಿಗೆ ಜಯಕಾರ ಹಾಕ್ಕೊಂಡು ಹೋಗ್ರಿ. ನಸೀಬ್ ನಿಮ್ಮದು, ನಾವೇನು ಮಾಡೋಕೆ ಬರ್ತೈತೆ. ಹಂಗೇನಿಲ್ಲ, ಇರಲಿ ನೋಡ್ತೀನಿ. ನಾಳೆ ಮಾತಾಡ್ತೀನಿ. ನಾನು ಮಾತಾಡಿ ನೋಡೋಣ ಏನಾಕೈತಿ, ಏನು ತೀರ್ಮಾನ ಆಕೈತೆ. ಅದು ತಗೋರಿ, ನಾಳೆ ಮಾತಾಡ್ರಿ. ಮತ್ತೊಂದು ಸಲ ಮೀಟಿಂಗ್ ಕರೀರಿ, ಮುಗಿದೊಂದು ಸಲ ಮೀಟಿಂಗ್ ಕರೀರಿ. ಕರೆಯವರೆಗೂ ಎಲ್ಲ ಬಂದು ನಿಮ್ಮ ಸ್ವಾಗತ ಮಾಡೋಕೆ ಬರ್ತಾವಲ್ಲಿ ಜೀಪ್ ಬರ್ತಾವೆ. ಮತ್ತು ಅಲ್ಲಿ ಸ್ವಾಗತ ಮಾಡೋಕೆ ಕೋರ್ಟ್ನಲ್ಲಿ ನಿಂತಿರ್ತಾರೆ. ಹೋಗಿ ಜಾಯ್ನ್ ಆಗ್ರಿ. ಎಲ್ಲ ಕರ್ನಾಟಕದಲ್ಲಿ ಡಂಗ್ರ ಹೊಡಿತಾ ಇರ್ತಾರೆ. ಅಂಜುಮಂದವ್ರು ಹಿಂಗೆ ಮಾಡ್ಯಾರ ಅಂತ ನೋಡಿ ಅಂತೇಳಿ ಅಷ್ಟು ಮಾಡ್ಕೊಂಡು ಹೋಗ್ರಿ. ಒಳ್ಳೇದಾಗಲಿ. ಸಾವಿರ ಬೇಜಾರಾಗಕ್ಕೆ ಹೋಗ್ಬೇಡಿ. ನೋಡ್ತೀವಿ, ತೀರ್ಮಾನ ತೊಗೊತೀವಿ. ನಮ್ಮೆಲ್ಲ ಅದಾವು, ನಮ್ಮ ಹಿರಿಯರು ಅದಾರ, ನಮ್ಮ ಸಮಿತಿದವ್ರು ಸದಸ್ಯರು ಅದಾರ, ಎಲ್ಲ ಅದಾರ. ತೀರ್ಮಾನ ತೊಗೊತೀವಿ. ಆಯ್ತು ತಗೋರಿ, ತೀರ್ಮಾನ ತೊಗೊಳ್ಳಿ. ಒಳ್ಳೇದಾಗಲಿ.